ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ಮತ್ತೊಂದು ಮಹಾಯುದ್ಧ ಪ್ರಾರಂಭ ಆಗತ್ತಾ? ಇಂಥದ್ದೊಂದು ಪ್ರಶ್ನೆ ಸಾಕಷ್ಟು ಬಾರಿ ಹುಟ್ಟಿದೆ, ಹಾಗೆ ಮರೆಯಾಗಿ ಕೂಡ ಹೋಗಿದೆ. ಈಗ ಮತ್ತೆ ಈ ವಿಷಯ ಚರ್ಚೆಗೆ ಬರೋದಕ್ಕೆ ಕಾರಣ ಆಗ್ತಾ ಇರೋದು ರಷ್ಯಾದ ಗಡಿಯಲ್ಲಿ ನ್ಯಾಟೋದ 20,000 ಸೈನಿಕರು ಯುದ್ಧಾಭ್ಯಾಸದಲ್ಲಿ ತೊಡಗಿರೋದ್ರಿಂದ. ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ನಡೀತಿರೋ ಹೊತ್ತಲ್ಲೇ ರಷ್ಯಾದ ಗಡಿಯಲ್ಲಿ ನ್ಯಾಟೋ ಸಮರಾಭ್ಯಾಸ ಮಾಡ್ತಾ ಇರೋದನ್ನ ನೋಡಿದ್ರೆ ಇಲ್ಲಿ ಬಹಳಷ್ಟು ಪ್ರಶ್ನೆಗಳು ಏಳುತ್ತವೆ. ಹಾಗಾದ್ರೆ ಏನಾಗ್ತಾ ಇದೆ ಯುರೋಪ್ ಅಲ್ಲಿ? ರಷ್ಯಾದ ಗಡಿಗೆ ನ್ಯಾಟೋ ಪಡೆ ಬಂದು ನಿಂತಿರೋದು ಯಾಕೆ? ಇಲ್ಲಿ ನ್ಯಾಟೋ ಸೇನೆಗೆ ಆಶ್ರಯವನ್ನು ಕೊಟ್ಟಿರೋದು ಯಾರು? ಆ ದೇಶ ಕೊಡ್ತಾ ಇರೋ ಸ್ಪಷ್ಟನೆ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇಲ್ಲಿ ಹಾವು ಸಾಯ್ತಾ ಇಲ್ಲ, ಕೋಲು ಮುರಿತಾ ಇಲ್ಲ ಅನ್ನೋ ತರದ ಪರಿಸ್ಥಿತಿ. ರಷ್ಯಾ ಈ ಯುದ್ಧದಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯುಕ್ರೇನ್ ಸೋಲೋದಕ್ಕೆ ಅಮೆರಿಕ ಹಾಗೂ ನ್ಯಾಟೋ ಪಡೆಗಳು ಬಿಡ್ತಾ ಇಲ್ಲ. ಹೀಗಾಗಿ ಈ ಯುದ್ಧ ಯಾವಾಗ ಮುಗಿಯುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲದ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಇನ್ನು ರಷ್ಯಾ ಯುಕ್ರೇನ್ ಮೇಲಿನ ದಾಳಿಯನ್ನ ತೀವ್ರಗೊಳಿಸ್ತಾ ಇದ್ರೆ, ಯುಕ್ರೇನ್ ಕೂಡ ನ್ಯಾಟೋ ದೇಶಗಳು ಕೊಡ್ತಾ ಇರುವ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ರಷ್ಯಾದ ದಾಳಿಯನ್ನ ಪ್ರತಿರೋಧಿಸುವ ಪ್ರಯತ್ನವನ್ನ ಮಾಡ್ತಲೇ ಇದೆ. ಇಲ್ಲಿ ಹೀಗೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೀತಿರೋ ಹೊತ್ತಲ್ಲೇ ನ್ಯಾಟೋ ಪಡೆಗಳು ರಷ್ಯಾದ ವಿರುದ್ಧ ಮತ್ತಷ್ಟು ಗುಟ್ರು ಹಾಕೋದಕ್ಕೆ ಶುರು ಮಾಡಿದ್ವು. ಒಂದು ವೇಳೆ ರಷ್ಯಾ ಏನಾದ್ರೂ ನ್ಯಾಟೋ ದೇಶಗಳ ತಂಟೆಗೆ ಬಂದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ನ್ಯಾಟೋ ಪಡೆಗಳು ರಷ್ಯಾದ ವಿರುದ್ಧ ಯುದ್ಧಕ್ಕಿಳಿಬೇಕಾಗತ್ತೆ ಅನ್ನೋ ಎಚ್ಚರಿಕೆಗಳನ್ನ ನ್ಯಾಟೋ ರಾಷ್ಟ್ರಗಳು ಕೊಟ್ಟವು. ಇಷ್ಟಾದ್ರೂ ರಷ್ಯಾ ಒಂದೆರಡು ಬಾರಿ ನ್ಯಾಟೋ ದೇಶಗಳನ್ನ ಕೆಣಕೋ ಪ್ರಯತ್ನವನ್ನು ಮಾಡ್ತು. ಆದ್ರೆ ನ್ಯಾಟೋ ಪಡೆಗಳು ಅಲ್ಲಿ ಹೆಚ್ಚು ಅಗ್ರೆಷನ್ ಅನ್ನ ತೋರಿಸೋದಕ್ಕೆ ಹೋಗ್ಲಿಲ್ಲ. ಈ ಯುದ್ಧ ರಷ್ಯಾ ವರ್ಸಸ್ ನ್ಯಾಟೋ ಆಗದ ಹಾಗೆ ನ್ಯಾಟೋ ಪಡೆಗಳೇ ಸಂಯಮದಿಂದ ವರ್ತಿಸಿದ್ವು. ಆದ್ರೆ ಈಗ ಪರಿಸ್ಥಿತಿ ಯಾಕೋ ಸ್ವಲ್ಪ ಬದಲಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ನ್ಯಾಟೋ ಪಡೆಗಳು ಇದ್ದಕ್ಕಿದ್ದ ಹಾಗೆ ಯುದ್ಧಾಭ್ಯಾಸದಲ್ಲಿ ತೊಡಗಿವೆ, ಅದು ಕೂಡ ರಷ್ಯಾದ ಗಡಿ ಭಾಗವಾದ ಫಿನ್ಲ್ಯಾಂಡ್ ಅನ್ನೋ ದೇಶದಲ್ಲಿ. ಗೆಳೆಯರೆ, ನ್ಯಾಟೋದ ಕತೆ ಹೇಳೋದಕ್ಕೂ ಮುಂಚೆ ನಿಮಗೆ ಫಿನ್ಲ್ಯಾಂಡ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಫಿನ್ಲ್ಯಾಂಡ್. ಈ ಫಿನ್ಲ್ಯಾಂಡ್ ಉತ್ತರ ಯುರೋಪ್ನ ಒಂದು ನಾರ್ಡಿಕ್ ದೇಶ. ಅಟ್ಲಾಂಟಿಕ್ ಸಾಗರದ ಗಡಿಯನ್ನ ಹೊಂದಿರುವ ಈ ದೇಶ 3,38,145 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ 5.6 ಮಿಲಿಯನ್ ಜನ ಅಂದ್ರೆ 56 ಲಕ್ಷ ಜನ ವಾಸ ಮಾಡ್ತಾರೆ. ಹೆಲ್ಸಿಂಕಿ ಇದರ ರಾಜಧಾನಿಯಾಗಿದ್ದು, ಇಲ್ಲಿನ ಬಹುತೇಕರು ಫಿನ್ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಇಲ್ಲಿನ ಒಟ್ಟು ಜನಸಂಖ್ಯೆಯ 68.6% ಕ್ರೈಸ್ತರಿದ್ದಾರೆ. 30.6% ನಾವು ಯಾವುದೇ ಮತ ಧರ್ಮಗಳಿಗೆ ಸೇರಿದವರಲ್ಲ ಅಂತ ಹೇಳ್ಕೋತಾರೆ. ಇನ್ನುಳಿದ 0.8% ಮಂದಿ ಇತರ ಮತಗಳನ್ನ ಅನುಸರಿಸ್ತಾರೆ. ಇದೊಂದು ಮುಂದುವರಿದ ದೇಶ ಆಗಿದ್ದು ನ್ಯಾಟೋದ ಸದಸ್ಯ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ. ಅದು ಕೂಡ ಕಳೆದ ವರ್ಷ ಏಪ್ರಿಲ್ 4ನೇ ತಾರೀಕು ಫಿನ್ಲ್ಯಾಂಡ್ ನ್ಯಾಟೋಗೆ ಸೇರ್ಪಡೆಗೊಳ್ತು. ಅದಾಗಿ ಇನ್ನು ಒಂದು ವರ್ಷ ಕೂಡ ಕಳೆದಿಲ್ಲ. ಅಷ್ಟರೊಳಗೆ ತನ್ನ 4,000 ಮಂದಿ ಸೈನಿಕರು ಸೇರಿದ ಹಾಗೆ ಒಟ್ಟು 26,000 ನ್ಯಾಟೋ ಸೈನಿಕರಿಗೆ ಯುದ್ಧಾಭ್ಯಾಸಕ್ಕೆ ಫಿನ್ಲ್ಯಾಂಡ್ ತನ್ನ ದೇಶದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹಾಗೆ ನೋಡಿದ್ರೆ ಈ ಫಿನ್ಲ್ಯಾಂಡ್ ರಷ್ಯಾದ ಜೊತೆಯಲ್ಲಿ 1,340 ಕಿಲೋಮೀಟರ್ ಉದ್ದದ ಗಡಿಯನ್ನ ಹಂಚಿಕೊಳ್ಳುತ್ತೆ. ಇಲ್ಲಿವರೆಗೆ ಫಿನ್ಲ್ಯಾಂಡ್ ನ್ಯೂಟ್ರಲ್ ಸ್ಟೇಟಸ್ ಅನ್ನು ಮೇಂಟೈನ್ ಮಾಡ್ತಾ ಇತ್ತು. ಆದ್ರೆ ಯಾವಾಗ ರಷ್ಯಾದ ಆಟ ಹೆಚ್ಚಾಗಬಹುದು ಅನ್ನೋ ಅನುಮಾನಗಳು ಫಿನ್ಲ್ಯಾಂಡ್ಗೆ ಶುರುವಾದವೋ ಆಗ ಫಿನ್ಲ್ಯಾಂಡ್ ನ್ಯಾಟೋ ಸದಸ್ಯ ದೇಶ ಆಗೋದಕ್ಕೆ ಅರ್ಜಿ ಹಾಕ್ತು. ಆ ಅರ್ಜಿಯನ್ನ 2023 ಏಪ್ರಿಲ್ 4ನೇ ತಾರೀಕು ನ್ಯಾಟೋದ ಎಲ್ಲ ಸದಸ್ಯ ರಾಷ್ಟ್ರಗಳು ಒಪ್ಪಿಕೊಂಡವು. ಫಿನ್ಲ್ಯಾಂಡ್ಗೆ ನ್ಯಾಟೋದ ಸದಸ್ಯತ್ವ ಕೂಡ ಸಿಕ್ತು. ಕೆಳಗೆ ಇಲ್ಲಿ ನ್ಯಾಟೋ ಕೂಟ ಇದೆಯಲ್ಲ, ಇದು ಅವತ್ತಿನ ಸೋವಿಯತ್ ವಿರುದ್ಧ ಸಿದ್ಧವಾದ ಒಂದು ಕೂಟ. 1945ರಲ್ಲಿ 2ನೇ ಮಹಾಯುದ್ಧ ಮುಗಿದ ನಂತರ ರಷ್ಯಾದ ಅವತ್ತಿನ ನಾಯಕ ಸ್ಟಾಲಿನ್ ತನ್ನ ನಡೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಿಕೊಂಡ. ಅವನು ಪ್ರಪಂಚದಾದ್ಯಂತ ಕಮ್ಯುನಿಸಂ ಅನ್ನು ಹರಡೋದಕ್ಕೆ ಮತ್ತು ಕಮ್ಯುನಿಸ್ಟ್ ಸರ್ಕಾರಗಳನ್ನು ತರೋದಕ್ಕೆ ಮುಂದಾದ. ಆ ಮೂಲಕ ಇಡೀ ವಿಶ್ವದ ಮೇಲೆ ರಷ್ಯಾದ ಆಧಿಪತ್ಯ ಸ್ಥಾಪನೆ ಆಗಬೇಕು, ಇಡೀ ಜಗತ್ತು ಸೋವಿಯತ್ನ ಅಧೀನದಲ್ಲಿರಬೇಕು ಅಥವಾ ಸೋವಿಯತ್ನ ಮಿತ್ರ ರಾಷ್ಟ್ರಗಳೇ ಆಗಬೇಕು ಅಂತ ಈ ಸ್ಟಾಲಿನ್ ಬಯಸೋದಕ್ಕೆ ಶುರು ಮಾಡ್ದ. ಅವತ್ತಿಗೆ ಅಮೆರಿಕ ಹಾಗೂ ಸೋವಿಯತ್ ನಡುವೆ ಜಗತ್ತಿನ ದೊಡ್ಡಣ್ಣ ಅನ್ನಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ಸ್ಪರ್ಧೆ ಪೈಪೋಟಿ ಉಂಟಾಗಿತ್ತು. ಹೀಗಾಗಿ ಅಮೆರಿಕ ಯುರೋಪ್ ಅಲ್ಲಿದ್ದ ಸಾಕಷ್ಟು ದೇಶಗಳನ್ನ ಒಂದುಗೂಡಿಸಿ ಅಲ್ಲಿ ಸೋವಿಯತ್ನ ಪ್ರಭಾವ ಹೆಚ್ಚಾಗದ ಹಾಗೆ, ಆ ದೇಶಗಳಲ್ಲಿ ಪ್ರಜಾಪ್ರಭುತ್ವವೇ ಉಳಿಯೋ ಹಾಗೆ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿತು. ಆಗ ಆರಂಭಗೊಂಡಿದ್ದೆ ಈ ನ್ಯಾಟೋ. ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್, ಐಸ್ಲ್ಯಾಂಡ್, ಇಟಲಿ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್ಸ್, ನಾರ್ವೆ, ಪೋರ್ಚುಗಲ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಅಮೆರಿಕ ಸೇರಿ ಒಟ್ಟು 12 ದೇಶಗಳು 1949 ಏಪ್ರಿಲ್ 4ನೇ ತಾರೀಕು ಒಂದು ಕೂಟವನ್ನು ರಚನೆ ಮಾಡಿಕೊಂಡ್ವು. ಅದಕ್ಕೆ ನ್ಯಾಟೋ ಅಂತ ಹೆಸರಿಡಲಾಯಿತು. ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ. ಒಂದು ಕಾಲದಲ್ಲಿ ಸೋವಿಯತ್ನ ಜೊತೆ ಅತ್ಯುತ್ತಮ ಬಾಂಧವ್ಯವನ್ನು ಹೊಂದಿದ್ದ ಟರ್ಕಿ ಕೂಡ 1952ರಲ್ಲಿ ನ್ಯಾಟೋದ ಸದಸ್ಯ ರಾಷ್ಟ್ರ ಆಯಿತು. ಅದೇ ವರ್ಷ ಗ್ರೀಸ್ ಕೂಡ ನ್ಯಾಟೋನ ಸೇರ್ಕೊಳ್ತು. 1955ರಲ್ಲಿ ವೆಸ್ಟ್ ಜರ್ಮನಿ
ಜರ್ಮನಿ, 1982ರಲ್ಲಿ ಸ್ಪೇನ್, 1999ರಲ್ಲಿ ಚೆಕ್ ರಿಪಬ್ಲಿಕ್, ಹಂಗೇರಿ ಹಾಗೂ ಪೋಲೆಂಡ್ಗಳು ನ್ಯಾಟೋ ಕೂಟವನ್ನು ಸೇರಿಕೊಂಡ್ರೆ 2004ರಲ್ಲಿ ಬಲ್ಗೇರಿಯಾ, ಎಸ್ಟೋನಿಯಾ, ಲ್ಯಾಟ್ವಿಯಾ, ಲಿಥುವೇನಿಯಾ, ರೊಮೇನಿಯಾ, ಸ್ಲೋವೇನಿಯಾ ಮುಂತಾದ ಒಂದು ಕಾಲದ ಸೋವಿಯತ್ ಒಕ್ಕೂಟದ ಭಾಗವಾಗಿದ್ದ ದೇಶಗಳು ಕೂಡ ನ್ಯಾಟೋ ಕೂಟದ ಭಾಗ ಆದವು. ಇನ್ನು 2009ರಲ್ಲಿ ಆಲ್ಬೇನಿಯಾ ಹಾಗೂ ಕ್ರೊಯೇಷಿಯಾಗಳು ನ್ಯಾಟೋದ ಸದಸ್ಯತ್ವವನ್ನು ಪಡ್ಕೊಂಡು 2018ರಲ್ಲಿ ಮಾಂಟೆನೆಗ್ರೋ, 2020ರಲ್ಲಿ ನಾರ್ತ್ ಮೆಸಿಡೋನಿಯಾ, ಹಾಗೆ 2023ರಲ್ಲಿ ಅಂದ್ರೆ ಕಳೆದ ವರ್ಷ ಫಿನ್ಲ್ಯಾಂಡ್ ಕೂಡ ನ್ಯಾಟೋದ ಸದಸ್ಯತ್ವವನ್ನು ಪಡ್ಕೊಳ್ತು. ಈ ನ್ಯಾಟೋ ದೇಶಗಳು ತಮ್ಮನ್ನು ತಾವು ಕಮ್ಯುನಿಸ್ಟ್ ದೇಶಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ ಈ ವ್ಯವಸ್ಥೆಯನ್ನು ರೂಪಿಸಿಕೊಂಡು ಇಲ್ಲಿನ ಆರ್ಟಿಕಲ್ 5ರ ಪ್ರಕಾರ ನ್ಯಾಟೋ ದೇಶದ ಮೇಲೆ ಯಾವುದೇ ದೇಶ ದಾಳಿ ಮಾಡಿದ್ರು ಕೂಡ ಅದು ಇಡೀ ನ್ಯಾಟೋ ಕೂಟದ ಮೇಲಾಗುವ ದಾಳಿ ಅಂತ ಎಲ್ಲರೂ ಭಾವಿಸಬೇಕಾಗತ್ತೆ ಮತ್ತು ಆ ದಾಳಿಕೋರ ದೇಶದ ವಿರುದ್ಧ ದಾಳಿಗೊಳಗಾದ ದೇಶ ಒಂದೇ ಅಲ್ಲದೆ ಇಡೀ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಸೇನೆ ಯುದ್ಧಕ್ಕೆ ನಿಂತ್ಕೋಬೇಕು. ಇದು ನ್ಯಾಟೋದ ಆರ್ಟಿಕಲ್ 5 ಹೇಳುತ್ತೆ. 2001ರಲ್ಲಿ ಅಮೆರಿಕ ಮೇಲೆ ಆಫ್ಘನಿಸ್ತಾನದ ನೆಲದಿಂದ ಭಯೋತ್ಪಾದಕ ದಾಳಿ ನಡೆದು ಅಮೆರಿಕ ಸೇನೆ ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಈ ಆರ್ಟಿಕಲ್ 5 ಅನ್ನ ಬಳಸಿಕೊಳ್ಳಾಯಿತು. ನ್ಯಾಟೋ ಪಡೆಗಳು ಅಮೆರಿಕದ ಪರ ನಿಂತವು ಮತ್ತು ಅಮೆರಿಕ ಸೇನೆ ಸೇರಿದ ಹಾಗೆ ಇಡೀ ನ್ಯಾಟೋ ದೇಶಗಳ ಸೇನೆ ಕೂಡ ಆಫ್ಘನಿಸ್ತಾನದಲ್ಲಿ ಅವತ್ತು ಯುದ್ಧವನ್ನು ಸಾರಿತ್ತು. ಹೀಗಾಗಿ ನ್ಯಾಟೋ ಸದಸ್ಯತ್ವವನ್ನು ಪಡ್ಕೊಂಡ್ರೆ ಮುಂದೆ ಯಾವತ್ತಾದ್ರೂ ರಷ್ಯಾ ದಾಳಿ ಮಾಡಿದ್ರೆ ತಮ್ಮ ರಕ್ಷಣೆಗೆ ಅಮೆರಿಕ ಸೇರಿದ ಹಾಗೆ ಇಡೀ ನ್ಯಾಟೋ ದೇಶಗಳು ಬರುತ್ತವೆ ಅನ್ನೋ ಒಂದು ನಂಬಿಕೆಯ ಮೇರೆಗೆ ರಷ್ಯಾದ ಅಕ್ಕಪಕ್ಕದ ದೇಶಗಳು ನ್ಯಾಟೋ ಸದಸ್ಯತ್ವಕ್ಕಾಗಿ ಮುಗಿಬೀಳೋದಕ್ಕೆ ಶುರು ಮಾಡಿವೆ. ಈ ಕಾರಣಕ್ಕಾಗಿನೇ ರಷ್ಯಾ ಅಥವಾ ಚೈನಾ ಈ ಎರಡೂ ದೇಶಗಳು ಕೂಡ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗೋದಿಲ್ಲ. ಇಲ್ಲಿ ನ್ಯಾಟೋ ಕೂಟದ ಶಕ್ತಿ ಸದ್ಯಕ್ಕೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಶಕ್ತಿಗಿಂತಲೂ ಹೆಚ್ಚಿದೆ ಹಾಗೂ ಇಲ್ಲಿನ ಆರ್ಥಿಕತೆ ಕೂಡ ಬಲಿಷ್ಠವಾಗಿರೋದ್ರಿಂದ ಆ ದೇಶಗಳು ಎದುರಾಳಿಗಳ ವಿರುದ್ಧ ಕಾಲೂರಿಕೊಂಡು ನಿಂತು ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿನೇ ರಷ್ಯಾ ಆಗಲಿ ಚೈನಾ ಆಗಲಿ ಮಾತಲ್ಲಿ ಇಲ್ಲಿ ಬೆದರಿಸೋ ಪ್ರಯತ್ನವನ್ನು ಮಾಡುತ್ತವೆ ಹೊರತು ನ್ಯಾಟೋ ದೇಶಗಳ ತಂಟೆಗೆ ಹೋಗೋದಿಲ್ಲ. ಇನ್ನು ಈಗ ನ್ಯಾಟೋ ದೇಶಗಳು ಫಿನ್ಲ್ಯಾಂಡ್ ಅಲ್ಲಿ ಯುದ್ಧಾಭ್ಯಾಸವನ್ನ ಮಾಡ್ತಾ ಇರೋದು ಯಾಕೆ? ಗೆಳೆಯರಲ್ಲಿ ಮೇಲ್ನೋಟಕ್ಕೆ ಈ ಯುದ್ಧಾಭ್ಯಾಸ ರಷ್ಯಾದ ವಿರುದ್ಧ ನಡೀತಿದೆ ಅಂತ ಅನ್ಸುತ್ತೆ. ಯುಕ್ರೇನ್ ವಿರುದ್ಧ ರಷ್ಯಾದ ಅಗ್ರೆಷನ್ ನ್ಯಾಟೋ ದೇಶಗಳು ಹಾಗೂ ಯುರೋಪ್ನ ಕಡೆಗೆ ತಿರುಗಿ ಬಿಟ್ರೆ ಅನ್ನೋ ಭಯ ಅಲ್ಲಿನ ಸಾಕಷ್ಟು ದೇಶಗಳಲ್ಲಿದೆ. ಅಲ್ಲದೆ ಇದೇ ತಿಂಗಳು ಪುತಿನ್ ರಷ್ಯಾದಲ್ಲಿ ಚುನಾವಣೆಗಳನ್ನು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಒಂದು ವೇಳೆ ಅಲ್ಲಿನ ಚುನಾವಣೆಗಳು ಮುಗಿದ ನಂತರ ಏನಾದರೂ ಪುತಿನ್ ತಮ್ಮ ಯುದ್ಧವನ್ನ ಯುರೋಪ್ನ ಕಡೆಗೆ ತಿರುಗಿಸಿ ಬಿಟ್ರೆ ಅನ್ನೋ ಭಯ ಕೂಡ ನ್ಯಾಟೋ ದೇಶಗಳಿಗಿದೆ. ಹೀಗಾಗಿನೇ ರಷ್ಯಾಗಲ್ಲೊಂದು ಎಚ್ಚರಿಕೆಯನ್ನು ಕೊಡೋ ನಿಟ್ಟಲ್ಲಿ ಹಾಗೂ ಹೊಸದಾಗಿ ಸೇರ್ಪಡೆಯಾಗಿರುವ ಫಿನ್ಲ್ಯಾಂಡ್ನ ಸೈನಿಕರಿಗೆ ನ್ಯಾಟೋದ ಮಿಲಿಟರಿ ಟ್ಯಾಕ್ಟಿಕ್ಸ್ ಬಗ್ಗೆ ತರಬೇತಿಯನ್ನ ಕೊಡೋ ನಿಟ್ಟಲ್ಲಿ ಈ ಯುದ್ಧಾಭ್ಯಾಸ ನಡೀತಿದೆ ಅಂತ ಫಿನ್ಲ್ಯಾಂಡ್ ಹೇಳ್ಕೊಳ್ತಾ ಇದೆ. ಇನ್ನು ಇದಕ್ಕೆ ಕೋಲ್ಡ್ ರೆಸ್ಪಾನ್ಸ್ ಅನ್ನೋ ಹೆಸರನ್ನು ಕೊಡಲಾಗಿದೆ. ಈ ಕೋಲ್ಡ್ ರೆಸ್ಪಾನ್ಸ್ ಅನ್ನೋದು ರಷ್ಯಾಗೋ ಅಥವಾ ಇದು ಬರೀ ಹೆಸರು ಮಾತ್ರ ಅನ್ನೋ ಕುತೂಹಲ ಕೂಡ ಇಲ್ಲಿದೆ. ಈ ಯುದ್ಧಾಭ್ಯಾಸದಲ್ಲಿ ಒಟ್ಟು 13 ದೇಶಗಳ 20,000 ಮಂದಿ ಸೈನಿಕರು ಭಾಗವಹಿಸಿದ್ದಾರೆ. ಬೆಲ್ಜಿಯಂ, ಬ್ರಿಟನ್, ಕೆನಡಾ, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಇಟಲಿ, ನೆದರ್ಲ್ಯಾಂಡ್ಸ್, ನಾರ್ವೆ, ಸ್ಪೇನ್, ಸ್ವೀಡನ್ ಮತ್ತು ಅಮೆರಿಕಾದ ಸೇನೆಗಳು ಈ ಸಮರಾಭ್ಯಾಸದಲ್ಲಿ ಭಾಗಿಯಾಗಿವೆ. ಇಲ್ಲಿ 3 ಪಡೆಗಳು ಅಭ್ಯಾಸ ಮಾಡ್ತಾ ಇದ್ದು ಅದರಲ್ಲಿ 100 ಫೈಟರ್ ಜೆಟ್ಗಳಿವೆ, 50ಕ್ಕೂ ಹೆಚ್ಚು ಸಬ್ಮರೀನ್ಗಳು, ಫ್ರಿಗೇಟ್ಗಳು, ಏರ್ ಕ್ರಾಫ್ಟ್ ಕ್ಯಾರಿಯರ್ಗಳು ಹಾಗೂ ಇನ್ನಿತರ ಯುದ್ಧ ನೌಕೆಗಳು ಭಾಗಿಯಾಗಿವೆ. ಸಾಗರ ಸರ್ವೆಲೆನ್ಸ್ ಹೆಲಿಕಾಪ್ಟರ್ಗಳು ಹಾಗೂ ಏರ್ ಕ್ರಾಫ್ಟ್ಗಳು ಕೂಡ ಇದರಲ್ಲಿ ಭಾಗವಹಿಸಿವೆ. ಇನ್ನು ಈಗ ನಡೀತಾ ಇರೋ ಯುದ್ಧಾಭ್ಯಾಸ ರಷ್ಯಾಗೆ ಎಚ್ಚರಿಕೆಯನ್ನು ಕೊಡೋ ನಿಟ್ಟಲ್ಲಿ ಆಗ್ತಾ ಇದೆ. ನಾವು ನಮ್ಮ ಗಡಿಗಳನ್ನು ರಕ್ಷಿಸ್ಕೋಬೇಕು. ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗುವಂತಹ ಯಾವ ಘಟನೆಗಳನ್ನು ನಾವು ಸಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ಯುದ್ಧಾಭ್ಯಾಸವನ್ನು ಮಾಡ್ತಾ ಇದ್ದೀವಿ ಅಂತ ಫಿನ್ಲ್ಯಾಂಡ್ ಹೇಳ್ಕೊಂಡಿದೆ. ಅಲ್ಲದೆ ಇದೇ ಮಾರ್ಚಲ್ಲಿ ಮತ್ತೊಂದು ನಾರ್ಡಿಕ್ ದೇಶ ಸ್ವೀಡನ್ ಕೂಡ ನ್ಯಾಟೋದ ಅಧಿಕೃತ ಸದಸ್ಯ ರಾಷ್ಟ್ರವಾಗುತ್ತೆ. ಹೀಗಾಗಿ ಅದಕ್ಕೆ ಬೇಕಿರುವ ಎಲ್ಲ ಪ್ರೊಸೀಜರ್ಗಳನ್ನ ಪೂರ್ಣಗೊಳಿಸಿರುವ ನ್ಯಾಟೋ ಏಪ್ರಿಲ್ ಅಲ್ಲಿ ಸ್ವೀಡನ್ಗೆ ತನ್ನ ಕೂಟಕ್ಕೆ ಅಧಿಕೃತ ಎಂಟ್ರಿಯನ್ನು ಕೊಡುತ್ತೆ. ಸೊ ಇಲ್ಲಿ ರಷ್ಯಾ ಗಡಿಯಲ್ಲಿನ ದೇಶಗಳು ನ್ಯಾಟೋ ಸೇರ್ಪಡೆ ಆಗ್ತಾ ಇರೋದ್ರಿಂದ ರಷ್ಯಾ ಈ ಭಾಗದಲ್ಲಿ ಒಂದಷ್ಟು ಕಿರಿಕ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿನೇ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಸೈನಿಕರು ರಷ್ಯಾದ ಗಡಿಯಲ್ಲಿದ್ರೆ ಅಲ್ಲಿ ರಷ್ಯಾಗೂ ಸ್ವಲ್ಪ ಮಟ್ಟಿನ ಭಯ ಇರಬಹುದು ಅನ್ನೋದು ನ್ಯಾಟೋ ದೇಶಗಳ ಅಭಿಮತ. ಹೀಗಾಗಿನೇ ಇಲ್ಲಿ ಭರ್ಜರಿ ಪ್ರಮಾಣದಲ್ಲಿ ಯುದ್ಧಾಭ್ಯಾಸವೊಂದು ನಡೀತಾ ಇದೆ. ಒಟ್ಟಾರೆ ಯುಕ್ರೇನ್ ಯುದ್ಧ ತನ್ನ ಅಗ್ರೆಷನ್ ಅನ್ನ ಹೆಚ್ಚು ಮಾಡಿಕೊಂಡಿರೋ ಸಂದರ್ಭದಲ್ಲಿ ಈಗ ನಡೀತಾ ಇರೋ ನ್ಯಾಟೋ ದೇಶಗಳ ಯುದ್ಧಾಭ್ಯಾಸ ಒಂದಷ್ಟು ಕುತೂಹಲವನ್ನಂತೂ ಇಲ್ಲಿ ಉಂಟು ಮಾಡ್ತಾ ಇದೆ. ಇದು ಕೇವಲ ಯುದ್ಧಾಭ್ಯಾಸವಾಗುತ್ತಾ ಅಥವಾ ಯುದ್ಧಕ್ಕೆ ತಿರುಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ನ್ಯಾಟೋ ಪಡೆಗಳು ಫಿನ್ಲ್ಯಾಂಡ್ ಅಲ್ಲಿ ನಡೆಸ್ತಾ ಇರೋ ಯುದ್ಧಾಭ್ಯಾಸದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.